ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಳೆದ ಹಲವು ದಿನಗಳಿಂದ ನಾವು ಈ ಇರಾನ್ ಮತ್ತು ಅಮೇರಿಕ ಯುದ್ಧದ ಕುರಿತು ಮಾತಾಡಿರಲಿಲ್ಲ. ಅದಕ್ಕೆ ಕಾರಣ ಇದೆ. ಏನಂದರೆ, ಮೊದಲನೇದಾಗಿ ಪ್ರತಿ ಕ್ಷಣಕ್ಕೆ ಬದಲಾಗ್ತಾ ಇರುವಂಥ ಪರಿಸ್ಥಿತಿಗಳು ಮತ್ತು ಯಾವುದೇ ತಾರ್ಕಿಕವಾದ ಅಂತ್ಯವನ್ನು ಇದು ಕಾಣುವುದಿಲ್ಲ ಎನ್ನುವಂಥ ಖಚಿತತೆ. ಹೀಗಾಗಿ ಅನಗತ್ಯವಾಗಿ ಪ್ರೊಪಗಂಡಾ ವಿಡಿಯೋಗಳನ್ನು ಮಾಡುವ ಬದಲು, ಗಾಸಿಪ್ ಹೇಳೋ ಬದಲು ಬೇರೆ ಯಾವುದಾದ್ರೂ ರಾಷ್ಟ್ರೀಯ ವಿಷಯವನ್ನು ನೀವು ಚರ್ಚೆ ಮಾಡೋಣ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಬದಿಗಿರಿಸಲಾಗಿತ್ತು. ಈಗ ಒಂದಷ್ಟು ಪ್ರಮುಖವಾದ ಬೆಳವಣಿಗೆಗಳಾಗಿದ್ದಾವೆ. ತಾವು ಕೂಡ ಇದನ್ನು ಗಮನಿಸಿದ್ದೀರಿ. ಮೊದಲನೇದಾಗಿ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಘ್ಚಿ ಆತ ರಷ್ಯಾಗೆ ಭೇಟಿ ನೀಡಿದ್ದಾರೆ. ಅಲ್ಲಿ ಅಧ್ಯಕ್ಷರನ್ನು ಭೇಟಿಯಾಗಿದ್ದಾರೆ. ಭಾಳ ವಿಶೇಷವಾದಂಥ ಭೇಟಿ ಅಂತ ಜಾಗತಿಕ ಮಟ್ಟದಲ್ಲಿ ಇದನ್ನು ಪರಿಗಣಿಸಲಾಗ್ತಾ ಇದೆ. ಈ ಮಧ್ಯೆ ಇರಾನು 3 ತನ್ನ ಬೇಡಿಕೆಗಳನ್ನು ಅಮೆರಿಕೆಯ ಮುಂದೆ ಇಟ್ಟಿದೆ. ಅಂದರೆ ಈ ಕಾನ್ಫ್ಲಿಕ್ಟ್ ಏನಿದೆ, ಈ ಯುದ್ಧ ನಿಲ್ಲಬೇಕು ಅಂದರೆ ಈ 3 ಅಂಶಗಳನ್ನು ಪರಿಗಣಿಸಬೇಕು ಅಮೆರಿಕ. ಇದನ್ನು ಈಡೇರಿಸಿದ್ದೇ ಆದರೆ ತಾನು ಇನ್ನು ಮುಂದೆ ಮಾತುಕತೆಗೆ ಸಿದ್ಧನಾಗ್ತೇನೆ ಬೇರೆ ವಿಚಾರಕ್ಕೆ ಅಂತ. ಏನು ಈ 3 ಅಂಶಗಳು, 3 ಷರತ್ತುಗಳು? ಏನು ಷರತ್ತುಗಳು? ಷರತ್ತು ನಂಬರ್ 1 ಅದು ಹೇಳುತ್ತೆ, ಪರ್ಮನೆಂಟಾಗಿ ಸೀಸ್ ಫೈರ್ ಆಗಬೇಕು. ಪರ್ಮನೆಂಟ್ ಸೀಸ್ ಫೈರ್ ಅನ್ನೋಕ್ಕಿಂತ ಯುದ್ಧದ ಅಂತ್ಯ ಅಂತ ಹೇಳ್ಬಿಡಿ. ಯಾರ ಮೇಲೆ ಪರ್ಮನೆಂಟ್ ಸೀಸ್ ಫೈರ್ ಆಗಬೇಕು? ಒಂದು ಇರಾನು, ಎರಡನೇದ್ದು ಹೆಜ್ಬುಲ್ಲಾ. ಇಬ್ಬರ ಮೇಲೆ ಖಾಯಂ ಆಗಿ ಸೈಮಲ್ಟೇನಿಯಸ್ ಆಗಲಿ ಪರ್ಮನೆಂಟ್ ಸೀಸ್ ಫೈರ್ನ ಬರೆದು ಸಹಿ ಹಾಕಿ ಕೊಡಬೇಕು. ರಿಟರ್ನ್ ಅಗ್ರಿಮೆಂಟ್ ಮಾಡಿಕೊಡ್ಬೇಕು ಅಮೇರಿಕ. ಇನ್ನೆಂದೂ ಕೂಡ ನಾವು ದಾಳಿ ಮಾಡೋದಿಲ್ಲ. ಮೊದಲನೇದಾಗಿ ಈ ಅಂಶ, ಈಗೇನು ಷರತ್ತನ್ನು ವಿಧಿಸಿದ್ದಾರೆ, ಇದಕ್ಕೆ ಅಮೇರಿಕ ಒಪ್ಪಿದರೂ ಕೂಡ ಇಸ್ರೇಲ್ ಒಪ್ಪಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತ ಮುಂದೆ ಹೇಳ್ತೇನೆ. ಇನ್ನು ಎರಡನೇ ಅಂಶ, ಇರಾನು ಮೊದಲನೇ ಅಂಶಕ್ಕೆ ನೀವು ಸಹಿ ಹಾಕಿದ್ದೆ ಆದರೆ ಇರಾನು ತಾನು ಹಾಕಿರುವಂಥ ಏನು ಸ್ಟೇಟ್ ಆಫ್ ಹಾರ್ಮೋಸ್ನ ನಿಬಂಧನೆ ಇದೆ, ಬಂದ್ ಮಾಡಲಾಗಿದೆ, ಅದನ್ನು ತೆರೆಯುತ್ತೆ. ತೆರೆಯಲಿಕ್ಕೆ ಇನ್ನೊಂದು ಷರತ್ತಿದೆ. ಆ ಷರತ್ತೇನಪ್ಪ ಅಂದರೆ, ನೀವು ನಿಮ್ಮ ಬ್ಲಾಕೇಡನ್ನು ತೆಗೆಯಬೇಕು. ನಾವು ನಮ್ಮ ದಿಗ್ಬಂಧನವನ್ನು ತೆಗಿತೀವಿ, ನೀವು ನಿಮ್ಮ ಬ್ಲಾಕೇಡನ್ನು ತೆಗೆಯಬೇಕು. ಇದು ಹೇಗಿದೆ ಅಂದರೆ, ಮೊದಲನೇದಾಗಿ ಈ ಜಲಸಂಧಿ ಏನಿದೆಯಲ್ಲ, ಸ್ಟೇಟ್ ಆಫ್ ಹಾರ್ಮೋಸ್, ಅದಕ್ಕೆ ಇರಾನ್ ಬೀಗ ಹಾಕಿತ್ತು. ಇರಾನ್ ಬೀಗದ ಮೇಲೆ ಅಮೇರಿಕ ತನ್ನ ಬೀಗವನ್ನು ಹಾಕಿತು. ಅದು ಎಲ್ಲಿಗೆ ಬಂತು ಅಂದರೆ, ಇರಾನಿನ ಕುತ್ತಿಗೆಗೆ ಬಂದ್ಬಿಡ್ತು. ಯಾವ ಇರಾನು 95% ತನ್ನ ಪೆಟ್ರೋಲಿಯಂ ಉತ್ಪನ್ನವನ್ನು, ಗ್ಯಾಸೋಲಿನನ್ನು ಎಲ್ಲವನ್ನು ರಫ್ತು ಮಾಡ್ತಾ ಇತ್ತು, ಸಂಪೂರ್ಣವಾಗಿ ಅದು ಅಲ್ಲಿಗೆ ತಟಸ್ಥಗೊಂಡು ಬಿಡ್ತು. ಸಂಸ್ಕರಿತವಾದಂಥ ತೈಲವನ್ನು ರಫ್ತು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಂಸ್ಕರಿತವಾದಂಥ ತೈಲವನ್ನು ಇಟ್ಟುಕೊಳ್ಳಲಿಕ್ಕೆ ವ್ಯವಸ್ಥೆ ಇಲ್ಲ. ಸಂಸ್ಕರಣೆಯನ್ನು ನಿಲ್ಲಿಸಿದ್ದೇ ಆದರೆ ಮೇಣದ ರೀತಿಯಲ್ಲದು ತೈಲ ಆಗತ್ತೆ. ಹೀಗಿರುವಾಗ ಮೂಗು ಮತ್ತು ಕತ್ತು ಎರಡನ್ನೂ ಏಕಕಾಲಕ್ಕೆ ಅಮೇರಿಕ ಬ್ಲಾಕೇಡ್ ಮೂಲಕ ಹೆಚ್ಚಿಗೆ ಬಿಡ್ತು. ಇದರಿಂದ ಇರಾನ್ಗೆ ಆದಂಥ ನಷ್ಟ ಎಷ್ಟು? ಪ್ರತಿದಿನ $500 ಮಿಲಿಯನ್ ನಷ್ಟವನ್ನು ಪ್ರತಿ ದಿವಸ ಅದು ಅನುಭವಿಸ್ತಾ ಇದೆ. ಪರ್ ಡೇ $500 ಮಿಲಿಯನ್. ಅಲ್ಲ, ಪೆಜೆಶಿಯಾನ್ ಅಂಥೇಳಿ ಅಲ್ಲಿಯ ರಾಷ್ಟ್ರಾಧ್ಯಕ್ಷ, ಇರಾನ್ನ ರಾಷ್ಟ್ರಾಧ್ಯಕ್ಷ, ಆತ ನಿನ್ನೆ ಒಂದು ಆದೇಶವನ್ನು ಹೊರಡಿಸಿದ್ದಾನೆ. ಮನೆಯಲ್ಲಿ 2 ದೀಪಗಳನ್ನು ಹಾಕಿಕೊಳ್ಳಬೇಕು. ಸಂಜೆ ಕತ್ತಲಾದ ಮೇಲೆ ಆನ್ ಆಗಬೇಕು. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಆಫ್ ಮಾಡಬೇಕು. ನಮ್ಮ ಈ ವಿದ್ಯುತ್ ಉತ್ಪಾದನೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದರಿಂದಾಗಿ ಇಡೀ ರಾಷ್ಟ್ರ ಕಗ್ಗತ್ತಲಿನಲ್ಲಿ ಹೋಗುವ ಆತಂಕ ಇರುವುದರಿಂದ ಜನ ಉಳಿತಾಯ ಮಾಡಬೇಕು. ಯಾವ ಬ್ಯಾಂಕ್ ATMನಲ್ಲೂ ದುಡ್ಡು ಸಿಗ್ತಾ ಇಲ್ಲ. FD ಮಾಡಿರುವಂಥ ದುಡ್ಡನ್ನು ಡ್ರಾ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇಡೀ ದೇಶದ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗಿದೆ. ಇರಾನಿನಲ್ಲಿ ಮಾರ್ಚ್ 1ರಿಂದ ಇಂಟರ್ನೆಟ್ಟನ್ನು ಸ್ಥಗಿತಗೊಳಿಸಿದ್ದರಿಂದಾಗಿ ಅಲ್ಲಿಂದ ಒಂದೇ ಒಂದು ಸುದ್ದಿ ಹೊರಗಡೆ ಬರೋದಿಲ್ಲ. ಅಲ್ಲಿಯ ಸರ್ಕಾರ ಯಾವ ಇಸ್ರೇಲು ಅಥವಾ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಅಮೇರಿಕೆಯ ಸೇನೆಯ ಮೇಲೆ ಮಾಡಿರುವ ದಾಳಿಯ ವಿವರಗಳನ್ನು ಮಾತ್ರ ಹೊರಗಡೆ ಹಾಕ್ತದೆ ವಿನಃ ತನ್ನ ದೇಶದಲ್ಲಿ ಇರುವಂಥ ಪ್ರಕ್ಷುಬ್ಧತೆಯನ್ನು, ಉದ್ವಿಗ್ನತೆಯನ್ನು, ಅಲ್ಲಿಯ ಪ್ರಕೋಪವನ್ನು ಎಲ್ಲಿಯೂ ಹೊರಗಡೆ ಬಿಡ್ತಾ ಇಲ್ಲ. ಇದಕ್ಕಿದ್ದ ಹಾಗೆ ನಿನ್ನೆ ಒಂದು ವರದಿ ಎಲ್ಲ ಕಡೆ ಸ್ಪ್ರೆಡ್ ಆಯಿತು. ನೀವು ಗಮನಿಸಿದಿರೋ ಎಲ್ಲೋ ಗೊತ್ತಿಲ್ಲ. ಇರಾನು ಭಾಳ ದೊಡ್ಡ ಮಟ್ಟದ ನಷ್ಟವನ್ನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿರುವಂಥ US ಸೇನೆಯ ಮೇಲೆ, US ಏರ್ ಬೇಸ್ಗಳೇನಿದ್ದಾವೆ, ಸೈನ್ಯದ ಬೇಸ್ಗಳು, ಅದರ ಮೇಲೆ ಭಾಳ ದೊಡ್ಡ ಮಟ್ಟದ ನಷ್ಟ ಮಾಡಿದೆ.
ಅದರಿಂದ ಸುಧಾರಿಸ್ಕೊಳ್ಳಿಕ್ಕೆ ಅಮೆರಿಕಕ್ಕೆ ಕನಿಷ್ಠ ಅಂದರೆ 3ರಿಂದ 5 ವರ್ಷ ಬೇಕು ಅಂತ ಒಂದು ಸುದ್ದಿ ಹರಡಲಾಯಿತು. ಅದೇ ಶಬ್ದ, ಅದೇ ವಾಕ್ಯ, ಅದೇ ತಾತ್ಪರ್ಯ ಏಕಕಾಲಕ್ಕೆ ಎಲ್ಲ ವೆಬ್ಸೈಟು, ಎಲ್ಲ ಪತ್ರಿಕೆಗಳು, ಎಲ್ಲ ಮಾಧ್ಯಮಗಳಲ್ಲಿ, ಎಲ್ಲ ವಿಡಿಯೋಗಳಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ? ವಿಷಯ ಒಂದೇ ಇರಬಹುದು, ಏನು ಗಲ್ಫ್ ರಾಷ್ಟ್ರದಲ್ಲಿರುವಂಥ ಅಮೆರಿಕೆಯ ಬೇಸ್ಗಳೇನಿದೆ ಅದನ್ನು ಹಾನಿ ಮಾಡಲಾಗಿದೆ, ಹಾನಿಯಿಂದ ದೊಡ್ಡ ನಷ್ಟ ಆಗಿದೆ. ಒಂದೇ ದಿನ ಬರುತ್ತೆ, ಒಂದೇ ಸೆಂಟೆನ್ಸ್ನಲ್ಲಿ ಅದೇ ಸೆಂಟೆನ್ಸ್ಗಳು ಬರ್ತದೆ ಅಂದರೆ ಇದು ಪ್ರಪಗಂಡ ಅಲ್ಲದೆ ಬೇರೆ ಇನ್ನೇನಿರ್ಲಿಕ್ಕೆ ಸಾಧ್ಯ? ಯಾಕೆ ಹೀಗೆ ಇರಾನ್ ಮಾಡ್ತಾ ಇದೆ? ಯಾಕೆ ಹೀಗೆ ಇರಾನ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ಈಗ ಉಸಿರಾಡಲಿಕ್ಕೆ ಆಗಲಾರದಂಥ ಸ್ಥಿತಿಗೆ ಬಂದು ಕೂತಿದೆ. ಅದಕ್ಕೆ ಸಂಪೂರ್ಣವಾಗಿ ಉಸಿರುಗಟ್ಟಿಸುವ ಹಾಗೆ ಅಮೇರಿಕ ಅದರ ಕತ್ತನ್ನು ಹಿಸುಕಿದೆ. ಯಾವ ಜಲಸಂಧಿಯನ್ನು ಭಾಳ ದೊಡ್ಡ ಮಟ್ಟದ ಟ್ರಂಪ್ ಕಾರ್ಡ್ ಅಂದ್ಕೊಂಡು ಹಾರ್ಮೂಸ್ ಜಲಸಂಧಿಯ ಆಟವನ್ನು ಇಟ್ಕೊಂಡು ಆಟ ಆಡ್ತಾ ಇತ್ತು, ಆ ಹಾರ್ಮೂಸ್ ಜಲಸಂಧಿಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಂಥ ಅಮೇರಿಕ ಇರಾನಿಗೆ ಕೂಡ ರಫ್ತು ಮಾಡಲಿಕ್ಕೆ, ಆಮದು ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗಲಾರ್ದಾಗಿ ಬ್ಲಾಕೇಡ್ ಮಾಡಿ ಹಾಕಿದೆ. ಅಮೆರಿಕೆಗೆ ಆಗುವ ನಷ್ಟ ಏನು? ಅಮೆರಿಕೆಗೆ ಏನೂ ನಷ್ಟ ಆಗಲ್ಲ. ಅದರ ಫ್ಲೀಟು ನೀರಲ್ಲೇ ಇರ್ಬೇಕು. ಹಡಗು ಎಲ್ಲಿರುತ್ತೆ ರೀ? ಭೂಮಿ ಮೇಲೆ ಬರೋಕ್ಕಾಗತ್ತಾ? ನೀರಲ್ಲೇ ಇರ್ಬೇಕು. ಇಲ್ಲಿದ್ರೇನು ಅಲ್ಲಿದ್ರೇನು ಬೇಕಾದಂಥ ಸವಲತ್ತುಗಳು ಸೌಕರ್ಯ ಇದ್ಬಿಟ್ರೆ ಅಲ್ಲೇ ಇರ್ತದೆ. ಬ್ಲಾಕೇಡ್ ಹಾಕ್ಕೊಂಡ್ರು, ಕೂತ್ಕೊಂಡ್ರು, ಕೈಯಲ್ಲಿ ಗನ್ ಹಿಡ್ಕೊಂಡ್ರು, ಎದ್ರು, ಮುಗೀತು. ಇರಾನಿನ ಸಮಸ್ಯೆ ಏನು ಅಂತ ಹೇಳ್ತೇನೆ. ಇರಾನಿನದು ಮೂಲ ಸಮಸ್ಯೆ ಇರೋದು ಸುಯಿಸೈಡಲ್ ಅಜೆಂಡಾ ಇರೋದು. ಇದು ಮುಲ್ಲಾ ರೆಜಿಮ್, ಇದು ನಿಮಗೆ ಗೊತ್ತಿರುವಂಥದ್ದು. 1979ರಿಂದ ಇಲ್ಲಿಯವರೆಗೂ ಅವರು ದೇಶವನ್ನು ಹೇಗೆ ಕಟ್ಟಬೇಕು ಅನ್ನುವಂಥ ಆಲೋಚನೆಯನ್ನೇ ಮಾಡಲಿಲ್ಲ. IRGC ಅನ್ನುವುದು ಅಲ್ಲಿಯ ಸೈನ್ಯವಲ್ಲ. ಡೇ ಒನ್ನಿಂದ ಹೇಳ್ತಾ ಇದ್ದೀನಿ ನಾನು. ಅಲ್ಲಿ ಮುಲ್ಲಾ ಮೌಲ್ವಿಗಳೇನಿದ್ದಾರೆ ಅವರೊಬ್ಬ ಧಾರ್ಮಿಕ ನಾಯಕನನ್ನು ಮಾಡ್ತಾರೆ. ನಾನು ಯಾವಾಗಲೂ 1ನೇ ಸಂಚಿಕೆನೋ 2ನೇ ಸಂಚಿಕೆಯಲ್ಲಿ ಯುದ್ಧ ಶುರುವಾಗಿ ಹೇಳಿದೆ, ನಮ್ಮಲ್ಲಿ ಹೇಗೆ ಡೆಮೋಕ್ರಸಿ ಇದೆಯೋ ಹಾಗೆ ಅಲ್ಲಿ ಥಿಯೋಕ್ರಸಿ ಅಂತಿದೆ. ಆ ದೇಶವನ್ನು ಅಲ್ಲಾ ಆಳ್ತಾನಂತೆ. ಆ ಅಲ್ಲಾನ ಕೆಳಗಡೆ ಆತನ ಮಾನವ ಸದೃಶ ಸ್ವರೂಪವಾದಂಥ ಈಗಿರುವಂಥವನ್ನೇ ಅಯಾತುಲ್ಲಾ ಖೊಮೇನಿ, ಅವನು ಹೋದ್ನಲ್ಲ, ಅಯಾತುಲ್ಲಾ ಖೊಮೇನಿ ಆಳ್ತಾನೆ ಅಂತ. ಅಯಾತುಲ್ಲಾ ಖೊಮೇನಿಯನ್ನು ರಕ್ಷಣೆ ಮಾಡಲಿಕ್ಕೆ ಧಾರ್ಮಿಕ ನಾಯಕ, ಆತ ರಾಜಕೀಯ ನಾಯಕನೂ ಹೌದು, ಧಾರ್ಮಿಕ ನಾಯಕನೂ ಹೌದು. ಆತ ಹೇಳ್ದಂಗೆ ಇಡೀ ರಾಷ್ಟ್ರಕ್ಕೆ ಹೇಳಬೇಕು. ಆತನನ್ನು ರಕ್ಷಿಸಲಿಕ್ಕೆ ಒಂದು ಪಡೆ ಸೃಷ್ಟಿಯಾಗತ್ತೆ. ಏಕೆಂದರೆ ಬದಲಾದ ಕಾಲಘಟ್ಟ 1979ರಲ್ಲಿ ದೊಡ್ಡ ಕ್ರಾಂತಿಯಾಗಿದೆ. ತನ್ನದೇ ಆದಂಥ ಒಂದು ದಂಡನಾಟಕ ಆತ ಕಟ್ಕೋತಾನೆ. ಅದಕ್ಕೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ ಹೆಸರಿಡ್ತಾನೆ. ಅವರು ಸೈನ್ಯದ ಮೇಲೆ ತಮ್ಮ ನಿಯಂತ್ರಣವನ್ನು ಇಟ್ಕೊಳ್ಳುವ ಮಟ್ಟಿಗೆ ಬೆಳೆದು ಬಿಡ್ತಾರೆ. ಸಮಸ್ಯೆ ಏನು ಅಂದರೆ ಇಲ್ಲಿ ಸೆಂಟರ್ ಆಫ್ ಕಾನ್ಫ್ಲಿಕ್ಟ್ ಏನು ಅಂದರೆ ಡೇ ಒನ್ನಿಂದ ಆ ದೇಶವನ್ನು ಕಟ್ಟುವ ಕೆಲಸ ಮಾಡಲಿಲ್ಲ. ಹೇಗೆ ತನ್ನ ದೇಶವನ್ನು ನ್ಯೂಕ್ಲಿಯರ್ ಎನರ್ಜಿಯನ್ನಾಗಿ ಪರಿವರ್ತಿಸಬೇಕು, ಹೇಗೆ ಅಪಾಯಕಾರಿಯಾಗಿ ಹೊರಹೊಮ್ಮಬೇಕು ಅಂತ. ಅದಕ್ಕೆ ಅದು ಮಾಡಿದ ಕೆಲಸ ಏನು? ನಾನ್ ಸ್ಟೇಟ್ ಆ್ಯಕ್ಟರ್ಗಳನ್ನು ತಯಾರು ಮಾಡುತ್ತೆ. ಅಂದರೆ ರಾಷ್ಟ್ರವೇ, ಅಧಿಕಾರವೇ, ಆಡಳಿತವೇ ಇರಲಾರದಂಥ ಒಂದು ಆಡಳಿತ ವ್ಯವಸ್ಥೆ. ಈಗ ಭಾರತ ಅಂದ್ಕೋ, ಭಾರತದ ಸರ್ಕಾರ ಇದೆ, ಇಲ್ಲಿ ಪಾಕಿಸ್ತಾನ ಸರ್ಕಾರ ಇದೆ. ಹಾಗೆ ಸ್ಟೇಟ್ ಆ್ಯಕ್ಟರ್ಸ್ ಇವರೆಲ್ಲ. ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಂತಂದರೆ ಪ್ಯಾನ್ ಇಸ್ಲಾಮಿಕ್ ವರ್ಲ್ಡ್ ಮಾಡಬೇಕನ್ನುವಂಥ ಕಾರಣಕ್ಕೋಸ್ಕರ ಹಿಜಬುಲ್ಲಾಗಳನ್ನು ತಯಾರು ಮಾಡ್ತಾರೆ. ಅವರದೇ ಒಂದು ದಂಡ ತಯಾರಾಗುತ್ತೆ. ಮತ್ತೊಂದು ಕಡೆ ಹೌತಿ ಉಗ್ರರನ್ನು ತಯಾರು ಮಾಡ್ತಾರೆ, ಅವ್ರದ್ದೊಂದು ದಂಡು ತಯಾರಾಗುತ್ತೆ. ಹೀಗೆ ಪ್ರಾಕ್ಸಿ ವ್ಯವಸ್ಥೆಯನ್ನು ಮಾಡಿಕೊಂಡು ಜಾಗತಿಕ ಮಟ್ಟದಲ್ಲಿ ತನ್ನ ಹತೋಟಿಯನ್ನು ಇಟ್ಕೊಳ್ಳಿಕ್ಕೆ ಇರಾನ್ ಪ್ರಯತ್ನ ಮಾಡ್ತದೆ. ಇಲ್ಲದೆ ಹೋದರೆ ಅಂಥ ತೈಲ ಉತ್ಪನ್ನ ಇರುವಂಥ, ಅಂಥ ಶ್ರೀಮಂತವಾಗಿರುವಂಥ ದೇಶ ಕೇವಲ ಮತಾಂಧತೆಯಿಂದ ಸಂಪೂರ್ಣವಾಗಿ ತನ್ನ ಮತಾಂಧತೆ ಆವರಿಸಿಕೊಂಡು ದೇಶದ ಅಭಿವೃದ್ಧಿಗಿಂತ ಈ ರೀತಿ ಅಪಾಯಕಾರಿ ಹೆಜ್ಜೆಗಳನ್ನು ಇಡ್ತಾ ಹೋಗುತ್ತೆ. ಏಕ್ಯೂ ಖಾನ್ ಅಂತೇಳಿ ಪಾಕಿಸ್ತಾನದ ಒಬ್ಬ ಅಣುವಿಜ್ಞಾನಿ, ತಮ್ಗೆ ಗೊತ್ತಿರೋ ವಿಚಾರ. ಒಂದು ಘಟನೆಯನ್ನು ಹೇಳ್ಬಿಡ್ತೀನಿ, ನಾವು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. 2004ರಲ್ಲಿ ಇಸ್ಲಾಮಾಬಾದ್ನ ಮೆಲೋಡಿ ಮಾರ್ಕೆಟ್, ಆ ಮೆಲೋಡಿ ಮಾರ್ಕೆಟ್ನಲ್ಲಿ ಒಂದು ಅಂಗಡಿ, ಗುಡ್ ಲುಕ್ ಫ್ಯಾಬ್ರಿಕ್ಸ್ ಆ್ಯಂಡ್ ಟೇಲರ್ಸ್ ಅಂಥೇಳಿ. ಅಲ್ಲಿ ಈ ಏಕ್ಯೂ ಖಾನ್ ಬರ್ತಾರೆ. ಬಂದು ಇರಾನಿನ ಜನರ ಜೊತೆ, ಇರಾನಿನ ರಾಯಭಾರಿಗಳ ಜೊತೆ, ಅಲ್ಲಿ ಆಡಳಿತ ವ್ಯವಸ್ಥೆಯ ಜೊತೆ ಅಗ್ರಿಮೆಂಟ್ ಮಾಡ್ಕೋತಾರೆ. ಏನಂದರೆ, ನಾನು ನಿನಗೆ 12 kg ಟನ್ನಷ್ಟು ಚೈನೀಸ್ ಫ್ರಿಕ್ಷನ್ ಡಿವೈಸ್ಗಳನ್ನು ಕೊಡ್ತೀನಿ. ಯಾವುದು 1966ರಲ್ಲಿ ಪರೀಕ್ಷೆಯಾಗಿದೆಯೋ ಅಂಥ ಅಣು ವ್ಯವಸ್ಥೆಯನ್ನು, ಡಿವೈಸ್ಗಳನ್ನು ನಿಮ್ಗೆ ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ. ಆ ಏಕಕಾಲಕ್ಕೆ ಆ ಏಕ್ಯೂ ಖಾನ್ ಲಿಬಿಯಾ, ನಾರ್ತ್ ಕೊರಿಯಾ, ಇರಾನ್ 3 ದೇಶಗಳ ಜೊತೆ ಅಗ್ರಿಮೆಂಟ್ ಮಾಡ್ಕೋತಾನೆ. ಈ ವೆಪನ್ ಟೆಕ್ನಾಲಜಿಯನ್ನು ಅವರಿಗೆ ಕೊಡ್ತಾನೆ. ಯಾವಾಗ ಇದನ್ನು ಕೊಡಲಾಗುತ್ತೋ ಅವರು ಜಾಗತಿಕ ಮಟ್ಟದಲ್ಲಿ ಇರುವಂಥ ಎಲ್ಲ ನಿಬಂಧನೆಗಳನ್ನು ಮುರಿದು, ಮೊದಲನೇದಾಗಿ 2005ರಲ್ಲಿ ಸೆಂಟ್ರಿಫ್ಯೂಸ್ಗಳನ್ನು ಖರೀದಿ ಮಾಡ್ಕೋತಾರೆ. ಮಾಡ್ಕೊಂಡ್ಮೇಲೆ
ಯುರೇನಿಯಂ ಎನ್ರಿಚ್ಮೆಂಟು ದೇಶದ ವಿದ್ಯುತ್ ಉತ್ಪಾದನೆಗೆ ಬೇರೆ ಸೌಕರ್ಯಗಳಿಗೆ ಬಳಸಬೇಕಾದದ್ದನ್ನು ಅಣುಬಾಂಬ್ ತಯಾರಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆವಾಗ ಇಸ್ರೇಲ್ ದಾಳಿ ಮಾಡಲಿಕ್ಕೆ ಶುರು. ನೋಡಿ, ಇಸ್ರೇಲ್ ಇಲ್ಲಿವರೆಗೂ ಎಲ್ಲಿಯೂ ಮಾತಾಡ್ತಾ ಇಲ್ಲ. ಬೆಳಗ್ಗೆ ಎದ್ದರೆ ಡೊನಾಲ್ಡ್ ಟ್ರಂಪ್ ಮಾತಾಡ್ತಾರೆ. ಎಲ್ಲಿಯೂ ಕೂಡ ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಆಗಲಿ, ಅಲ್ಲಿಯ ವಿದೇಶಾಂಗ ಸಚಿವನಾಗಲಿ, ಅಲ್ಲಿಯ IDF ಆಗಲಿ, ಇಸ್ರೇಲ್ ಡಿಫೆನ್ಸ್ ಫೋರ್ಸು ಎಲ್ಲಿಯೂ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಅವರ ಅಜೆಂಡಾ ಭಾಳ ಸ್ಪಷ್ಟವಾಗಿದೆ. ಅವ್ರು ಏನು ಮಾಡಿದರು, ಮೊದಲು ಎಲ್ಲ ಅಣುವಿಜ್ಞಾನಿಗಳನ್ನು ಹೊಡೆದು ಹಾಕಿಬಿಟ್ರು ಫಸ್ಟ್ ರೌಂಡ್ನಲ್ಲಿ. 2024ರಿಂದ 2026 ಎಲ್ಲ ಬೆಳವಣಿಗೆಗಳನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಹೇಗೆ ಅಣುವಿಜ್ಞಾನಿಗಳ ಹತ್ಯೆಯನ್ನು ಇಸ್ರೇಲ್ ಸೈನ್ಯ ಮಾಡಿತು ಅನ್ನೋದನ್ನು ನೋಡಿ. ಅದಾದ ಮೇಲೆ ಅಲ್ಲಿಯ ಕಮಾಂಡರ್ಸ್ ಏನಿದಾರಲ್ಲ, ಫಸ್ಟ್ ರೌಂಡಲ್ಲಿ ಎಲ್ಲ ಅಣುವಿಜ್ಞಾನಿಗಳನ್ನು ಮುಗಿಸಿದರು. ಎರಡನೇ ರೌಂಡಲ್ಲಿ ಈ ಯಾರ್ಯಾರು ಕಮಾಂಡರ್ಸು, ಬ್ರಿಗೇಡಿಯರ್ಸು, ಲೆಫ್ಟಿನೆಂಟ್ಸು ಅಂತ ಯಾರ್ಯಾರಿದಾರೋ, ಪ್ರಮುಖ ಹುದ್ದೆಗಳು ಯಾರಿದ್ದಾರೋ ಅವ್ರನ್ನೆಲ್ಲ ಖಲಾಸ್ ಮಾಡಿದರು. ಜೊತೆಗೆ ಯಾವ ಹೌತಿ ಉಗ್ರರು, ಯಾವ ಹಿಜ್ಬುಲ್ಲಾ ಉಗ್ರರು, ಯಾವ ಹಮಾಸ್ ಉಗ್ರರ ಲೀಡರ್ಗಳಿದ್ರು ಅವರೆಲ್ಲ ಇರಾನ್ನಲ್ಲಿ ಎಲ್ಲೆಲ್ಲಿದ್ದರೂ ಅವ್ರನ್ನ ಹಿಡಿದು ಹೊರ ಹಾಕಿದರು. ಅಂದರೆ ಸಂಪೂರ್ಣವಾಗಿ ಪ್ಲ್ಯಾನ್ಡ್ ಆಗಿ ಇಸ್ರೇಲು ಈ ಭಯೋತ್ಪಾದನೆಯನ್ನು ನಿಗ್ರಹಿಸುವ ಕೆಲಸವನ್ನು ಸ್ಪಷ್ಟವಾಗಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಸ್ರೇಲು ಮತ್ತು ಅಮೆರಿಕಾಗಿರುವ ವ್ಯತ್ಯಾಸ ಏನು? ಇಸ್ರೇಲು ಈ ರೀತಿಯಾಗಿ ದಾಳಿ ಮಾಡಿ ಇರಾನಿನ ತೈಲ ನಿಕ್ಷೇಪವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂಥ ಪ್ರಯತ್ನ ಮಾಡಲಿಲ್ಲ. ಯಾವ ಇರಾನಿನ ಸಂವಿಧಾನದ 20ನೇ ತಿದ್ದುಪಡಿಯಲ್ಲಿ ಅಮೇರಿಕ ಮತ್ತು ಇಸ್ರೇಲ್ ಎನ್ನುವಂಥ ರಾಷ್ಟ್ರಗಳು ಇರಬಾರದು ಅಂತ ಬರ್ಕೊಂಡಿದ್ದಾರೋ, ಹಾಗೆ ತನ್ನ ರಾಷ್ಟ್ರ ಇರಬಾರ್ದು ಅಂತ ಏನು ಬರೆದಿದ್ದಾರಲ್ಲ, ಅದನ್ನು ಅಂಥ ಅಜೆಂಡಾ ಇರುವಂಥ ರಾಷ್ಟ್ರ ನಮ್ಮ ಕಣ್ಣೆದುರಿಗೆ ಇರಬಾರ್ದು ಅಂತ ಅಲ್ಲಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದರು. ಆದರೆ ಡೊನಾಲ್ಡ್ ಟ್ರಂಪ್ ತದ್ವಿರುದ್ಧವಾದಂಥ ಮನಸ್ಥಿತಿಯಿಂದ ಬಂದ. ಯಾಕೆಂದರೆ ಆತ ಒಬ್ಬ ವ್ಯಾಪಾರಿ, ಕೇವಲ ವ್ಯಾಪಾರಿ ಅಲ್ಲ, ಧೂರ್ತ ವ್ಯಾಪಾರಿ, ನೀಚ ವ್ಯಾಪಾರಿ, ದುರಾಸೆ ಇರುವ ವ್ಯಾಪಾರಿ. ಆತ ಸ್ವಾಮಿ ಕಾರ್ಯ ಸ್ವಕಾರ್ಯ ಆಗಲಿ ಅನ್ನುವಂಥ ಲೆಕ್ಕಾಚಾರವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಏನು ಮಾಡಿದರು ಅವರು? ಮೊದಲು ಇವರ ಯುರೇನಿಯಂ ಎನ್ರಿಚ್ಮೆಂಟನ್ನು ನಿಲ್ಲಿಸಬೇಕು, ಅಲ್ಲಿರುವಂಥ ಡಸ್ಟನ್ನು 450 kg ಏನೋ ಇದೆಯಲ್ಲ ಅದನ್ನು ಎತ್ಕೋಬೇಕು ಅನ್ನೋದು ಒಂದೇ ಪಾಯಿಂಟ್. ಅದಿರಲಿ, ಅದು ಸೆಂಟರ್ ಆಫ್ ಕಾನ್ಫ್ಲಿಕ್ಟೇ ನ್ಯೂಕ್ಲಿಯರ್ ಎನರ್ಜಿಲಿ, ಬೇರೆ ಯಾವುದೂ ಇಲ್ಲ. ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನೋದು ಸಿಗ್ನಲ್, ಅದು ನಮ್ಮ ಕಡೆ ಇರುವಂಥ ಪವರ್, ಇದು ನಾನು ನಿಮ್ಮನ್ನು ಹಿಡಿದಾಕ್ತೀನಿ ಅನ್ನಲಿಕ್ಕೆ ಹೆದರಿಸಲಿಕ್ಕಿರುವಂಥ ಒಂದು ಅಸ್ತ್ರ. ಆದರೆ 1979ರಿಂದ ಇಲ್ಲಿಯವರೆಗೂ 2004ರಿಂದ ಜಾಸ್ತಿ ಆಗಿರುವಂಥದ್ದು ಏನಂದರೆ ಸೆಂಟರ್ ಆಫ್ ಕಾನ್ಫ್ಲಿಕ್ಟ್ ಈಸ್ ಅಣುಬಾಂಬ್. ಅದೇ ರೀತಿ ಹೆದರಿಕೆಯನ್ನು ಪಾಕಿಸ್ತಾನ ಭಾರತದ ಮೇಲೆ ರೆಗ್ಯುಲರಾಗಿ ಹಾಕ್ತಾ ಇತ್ತು. ಯಾವಾಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೂ ನಿಮ್ಮ ಹತ್ರ ಏನು 2.5 kg ಬಾಂಬು, 1 ಡಜನ್ ಬಾಂಬ್ ಇದಾವೆ, ಅವನ್ನೆಲ್ಲ ಹಾಕಿ ನಮಗೆ ಅಂತ ಅವ್ರ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಏರ್ ಸ್ಟ್ರೈಕ್ ಮಾಡಿದರು, ಸರ್ಜಿಕಲ್ ಸ್ಟ್ರೈಕ್ ಮಾಡಿದರು, ಅದಾದಮೇಲೆ ಆಪರೇಷನ್ ಸಿಂಧೂರ್ ಮಾಡಿದರು. ಎಷ್ಟು ಬಾಂಬ್ ಇದಾವೆ ತೊಗೊಂಬಂದು ಹಾಕಿ ನೀವು ಅಂತ. ಅಲ್ಲಿಗೆ ಇವ್ರದ್ದು ಟುಸ್ ಅಂತಾಯಿತು. ಯಾವ ನ್ಯೂಕ್ಲಿಯರ್ ರೆಡ್ ಲೈನನ್ನು ಹೆದರಿಸ್ತಾ ಇತ್ತೋ ಪಾಕಿಸ್ತಾನ, ಆ ನ್ಯೂಕ್ಲಿಯರ್ ರೆಡ್ ಲೈನನ್ನು ಭಾರತ ದಾಟಿಬಿಡ್ತೇವೆ. ಆಯಿತು, ನಿಮ್ಮ ಹತ್ರ ಅಣುಬಾಂಬ್ ಇದ್ದರೆ ನೀವು ಭಾರತದ ಮೇಲೆ ಹಾಕಿ ನೋಡೋಣ ಅಂತ, ತಾಕತ್ತಿದ್ರೆ ಹಾಕಿ, ನಾವು ನಿಮ್ಮ ಮೇಲೆ ಯುದ್ಧವನ್ನು ಸಾರಿದ್ದೀವಿ ಅಂತ ಯುದ್ಧವನ್ನು ಸಾರುವುದಷ್ಟೇ ಅಲ್ಲ, ಅವರ ಎಲ್ಲ ಏರ್ಬೇಸ್ಗಳನ್ನು ನಾಶ ಮಾಡಿ ಹಾಕಿಬಿಟ್ರು. 11 ಏರ್ಬೇಸ್ಗಳನ್ನು ಭಾರತ ನಾಶ ಮಾಡ್ತು ಏಕಕಾಲಕ್ಕೆ. ಹಿಂಗೆ ತಿಂಗಳುಗಟ್ಟಲೆ ಯುದ್ಧ ಮಾಡಲಿಲ್ಲ. ಮೇ 6, 7, 9, 10 2 ಸಂದರ್ಭದಲ್ಲಿ 4-5 ತಾಸು ನಡೆದಂಥ ಕಾರ್ಯಾಚರಣೆ. ಭಾರತದ ಸೈನ್ಯದ ಹಿರಿಮೆಯನ್ನು ನೋಡಿ, ಗರಿಮೆಯನ್ನು ನೋಡಿ, ಯಾವ ರೀತಿಯ ಕ್ಷಿಪ್ರ ಕಾರ್ಯಾಚರಣೆಯನ್ನು ಮಾಡಿ ಯಶಸ್ವಿಯಾಗಿ ದೇಶವನ್ನು ಉಳಿಸ್ಕೊಳ್ತು ಅಂತ. ಇರಾನ್ದು ಹಾಗಾಗಲಿಲ್ಲ. ಇರಾನ್ನಲ್ಲಿ ಡೊನಾಲ್ಡ್ ಟ್ರಂಪ್ ಏನು ಮಾಡಿದರು ಅಂದರೆ, ಸ್ಟ್ರೇಟ್ ಆಫ್ ಹಾರ್ಮೋಸನ್ನು ಯಾವಾಗ ಅವರು ಬ್ಲಾಕ್ ಮಾಡಿದ್ರು, ನನಗೂ ಅಲ್ಲಿ ಟ್ಯಾಕ್ಸ್ ಬರಬೇಕು ಅಂತ ಶುರು ಮಾಡಿದರು. ನೀವೇನು ದುಡ್ಡು ವಸೂಲಿ ಮಾಡ್ತಿರೋ, $2 ಮಿಲಿಯನ್ ವಸೂಲಿ ಮಾಡಿ $1 ಮಿಲಿಯನ್ ನನಗೆ ಬರಬೇಕು ಅಂತ ಹೇಳಕ್ಕೆ ಶುರು ಮಾಡಿದರು. ಅಷ್ಟೇ ಅಲ್ಲ, ಅವರ ತೈಲ ನಿಕ್ಷೇಪದ ದ್ವೀಪ ಏನಿದೆ ಅದರ ಮೇಲೆ ದಾಳಿಯನ್ನು, ಅದರ ಮಿಲಿಟರಿ ವ್ಯೂಹ ಏನಿದೆ ಅದನ್ನು ದಾಳಿ ಮಾಡಿದ ಸಂದರ್ಭದಲ್ಲಿ ಹೇಳ್ತಾರೆ, ನನಗೆ ಈ ತೈಲ ನಿಕ್ಷೇಪ ಅಮೇರಿಕಾಗೆ ಬೇಕು ಅಂತ ಹೇಳ್ತಾರೆ. ಡ್ರಿಲ್ ಬೇಬಿ ಡ್ರಿಲ್ ಅಂತ ಹೇಳ್ತಾರೆ. ಅಂದರೆ ಇವರ ಉದ್ದೇಶವೇ ತೈಲ ಸಮೃದ್ಧಿಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವುದು ಮತ್ತು ಆ ದೇಶವನ್ನು ಹಣಿಯುವುದು ಕಾರಣ ಆಗಿತ್ತು. ಆದ್ದರಿಂದ ಈ ಕಾನ್ಫ್ಲಿಕ್ಟ್ ಹಾಗೆ ಉಳ್ಕೊಂಡ್ಬಿಡ್ತು. ಕೇವಲ ಅಣುಬಾಂಬನ್ನು ನೀವು ತಯಾರು ಮಾಡಬೇಡಿ ಅನ್ನುವಂಥ ಏಕಮೇವ ಅಜೆಂಡಾ ಇಟ್ಕೊಂಡು ಹೋರಾಟ ಮಾಡಿದ್ದೇ ಆಗಿದ್ದರೆ ಈ ಮಟ್ಟಿಗೆ ಯುದ್ಧ ಬೆಳಿಬೇಕಾದ ಅಗತ್ಯ ಇರಲಿಲ್ಲ. ಜೊತೆಗೆ ಅತಿ ಹೆಚ್ಚು ಮಾತನಾಡಿದಂಥ ಡೊನಾಲ್ಡ್ ಟ್ರಂಪ್ ಇಡೀ ಯುದ್ಧದ ವ್ಯವಸ್ಥೆಯನ್ನು, ಆಮೇಲೆ ಈ ಯುದ್ಧದ ಮೇನ್ ಅಜೆಂಡಾ ಏನಿದೆ ಅದನ್ನು ನಾಶ ಮಾಡಿಬಿಟ್ರು. ಪ್ರತಿ ಕ್ಷಣ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮೊನ್ನೆ ಇದ್ದಕ್ಕಿದ್ದ ಹೇಗೆ ಹೇಳ್ತಾರೆ, 15-16 ತಾಸು ಇಲ್ಲಿಂದ ನಾವು ಜರ್ನಿ ಮಾಡಿಕೊಂಡು ಏನಕ್ಕೆ ಇಸ್ಲಾಮಾಬಾದಿಗೆ, ಪಾಕಿಸ್ತಾನಕ್ಕೆ ಹೋಗಬೇಕು, ಫೋನ್ನಲ್ಲಿ ಮಾತಾಡೋಣ ಅಂತಾರೆ. ಆ ಕಡೆ ಇರಾನಿನ ರಾಯಭಾರಿಗಳು ಬಂದು ಕೂತಿರ್ತಾರೆ, ವಿದೇಶಾಂಗ ಸಚಿವರು ಬಂದು ಕೂತಿರ್ತಾನೆ, ನಾವು ಮಾತುಕತೆಗೆ ಬರೋದಿಲ್ಲ ಅಂತ ಇವ್ರು ಅಂತಾರೆ. ಈಗ ಇರಾನ್ 3
ಬೇಡಿಕೆಗಳನ್ನು ಇಟ್ಟಿದೆ. ಈ 3 ಬೇಡಿಕೆ ಷರತ್ತುಗಳನ್ನ ಈಡೇರಿಸಿ, ಅಂದರೆ ನಾವು ಮುಂದಿನ ಯುರೇನಿಯಂ ಎನ್ರಿಚ್ಮೆಂಟ್ ಬಗ್ಗೆ ಆಮೇಲೆ ಮಾತಾಡ್ತಾರಂತೆ. ಹೆಂಗಿದೆ ನೋಡಿ, ಮೊದಲು ಪರ್ಮನೆಂಟ್ ಸೀಸ್ ಫೈರ್ಗೆ ಸಹಿ ಹಾಕಬೇಕು, ಎರಡನೇ ಸ್ಟೇಟ್ ಆಫ್ ಹಾರ್ಮೋಸ್ನ ನೀವು ಬ್ಲಾಕೇಡ್ ತೆಗೆದು ಹಾಕಬೇಕು, ಅಂದರೆ ಇವರು ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದಾದ ಮೇಲೆ ನೀವು ಕೂತ್ಕೊಂಡು ನೆಗೋಷಿಯೇಟ್ ಮಾಡೋಣ. ಎಲ್ಲಿಯಾದರೂ ಉಂಟೇನ್ರಿ ಇರಾನಿನ ಮುಲ್ಲಾ ಮನಸ್ಥಿತಿ ಇದೆಯಲ್ಲ, ಆ ಮುಲ್ಲಾ ಮನಸ್ಥಿತಿಗೆ ಸರಿಯಾಗಿ ಇರಾನ್ ನಡ್ಕೋತಾ ಇದೆ. ಈತನ ದುರಾಸೆಗೆ ತಕ್ಕ ಹಾಗೆ ಈತ ನಡ್ಕೋತಾ ಇದ್ದಾನೆ. ಮಧ್ಯೆ ವಿಹ್ವಲಗೊಂಡು ಒದ್ದಾಡ್ತಾ ಇರೋರು ನಮ್ಮಂಥ ಉಳಿದ ದೇಶಗಳು. ಎಂಥ ದುರಂತ ಸ್ಥಿತಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.